ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ ಡಿಸೆಂಬರ್ 15. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣಪಕ್ಷ, ಡಿಸೆಂಬರ್ ತಿಂಗಳ 15ನೇ ತಾರೀಕು ಸೋಮವಾರ ಆಗುತ್ತೆ. ಏಕಾದಶಿ ಇದೆ ರಾತ್ರಿ 9:51 ಆನಂತರ ದ್ವಾದಶಿ ಆರಂಭ ಆಗುತ್ತೆ. ಚಿತ್ತಾ ನಕ್ಷತ್ರ ಮಧ್ಯಾಹ್ನ 12:38 ಇದೆ. ಆನಂತರ ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ. ಶೋಭನ ಯೋಗ ಮತ್ತು ಭವಕರಣ ಇದೆ. ಇವತ್ತು ಸೋಮವಾರ, ಏಕಾದಶಿ, ಚಿತ್ತಾ ನಕ್ಷತ್ರ, ಆಮೇಲೆ ಸ್ವಾತಿ ನಕ್ಷತ್ರ ಬರುತ್ತೆ. ಈ ಕಾರಣದಿಂದ ಇವತ್ತು ಒಳ್ಳೆಯ ದಿನ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಆದರೆ ಶುಕ್ರ ಅಸ್ತನಾದ ಕಾರಣ ಹೊಸದಾಗಿ ಆರಂಭ ಮಾಡಬಾರ್ದು ಕೆಲಸ ಕಾರ್ಯಗಳನ್ನ. ಅದೇ ಗೊತ್ತಿಲ್ಲದಿರ ಈಗಾಗಲೇ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದರೆ ಈ ದಿನಾಂಕವನ್ನು ಬಿಟ್ಟು ಬೇರೆ ದಿವಸ ಮಾಡೋಕ್ಕಾಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ. ಖಂಡಿತ ಮುಂದುವರಿಸಿ, ಏನೂ ತೊಂದರೆ ಇಲ್ಲ. ನಿಮ್ಮ ಮನೆದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನು ಮಾಡಿ ಮುಂದುವರಿಸಿ, ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ. ಇನ್ನು ಈಗಾಗಲೇ ಹಿಂದೆ ಆರಂಭಿಸಿದ ಕೆಲಸ ಕಾರ್ಯಗಳನ್ನು ಮುಂದುವರಿಸೋದ್ರಿಂದ ನಿಜಕ್ಕೂ ಒಳ್ಳೆಯ ಫಲಿತಾಂಶಗಳು ಬರುತ್ತೆ. ಒಳ್ಳೆಯ ದಿನವಾಗಿದೆ. ಇವತ್ತು ಸರ್ವೇಶಾಮ ಏಕಾದಶಿ ಆಗತ್ತೆ. ಈ ದಿನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಅಥವಾ ವೀರಭದ್ರ ಸ್ವಾಮಿ ಯಾವುದೇ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನು ಮಾಡಿಸಿದ್ರೆ ಒಳ್ಳೆಯ ಪ್ರಯತ್ನಕ್ಕೆ ಖಂಡಿತ ಉತ್ತಮ ಫಲಿತಾಂಶಗಳು ದೊರೆಯುತ್ತೆ. ಯಾವುದೇ ತೊಂದರೆ ಇರಲ್ಲ. ಇನ್ನು ಈ ದಿನದ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಬೆಳಗ್ಗೆ 8 ಗಂಟೆಗೆ ಆರಂಭವಾಗಿ 9:30ಕ್ಕೆ ಮುಗಿಯುತ್ತೆ ರಾಹುಕಾಲ. ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಅಂಜಿಕೆ ಇದೆ, ರಾಹುಕಾಲದಲ್ಲಿ ಏನೂ ಮಾಡಬಾರ್ದು ಅಂತ. ಒಂದು ರೀತಿಯ ನಂಬಿಕೆಯನ್ನು ಯಾರೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಅದರ ಪೂಜೆ ಪುನಸ್ಕಾರಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲ. ಈ ವೇಳೆಯಲ್ಲಿ ಕೆಲಸ ಕಾರ್ಯಗಳನ್ನು ಸಹ ಖಂಡಿತವಾಗ್ಲೂ ಮಾಡ್ಬೋದು, ತೊಂದರೆ ಏನೂ ಆಗಲ್ಲ. ಆದರೆ ಮಂಗಳ ಕಾರ್ಯಗಳನ್ನು ಆರಂಭ ಮಾಡಬಾರ್ದು, ಅದು ಮುಖ್ಯವಾದ ವಿಚಾರ. ಇನ್ನು ಆನಂತರ ಯಮಗಂಡ ಕಾಲ 10:52 12:18 ಇರುತ್ತೆ. ಈ ವೇಳೆಯಲ್ಲಿ ನೆನಪಿನಲ್ಲಿರಲಿ, ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು. ಯಾವುದೇ ಹೊಸ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು. ಆನಂತರ ಹೊಸ ವಾಹನವನ್ನು ಕೊಡಬಾರ್ದು. ಇದು ತುಂಬ ಮುಖ್ಯವಾದಂತಹ ವಿಚಾರ. ಇನ್ನು ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಈ ಒಬ್ಬರಿಗೆ ಒಳ್ಳೆಯದನ್ನು ಕೋರ್ತೀವೋ, ಒಳ್ಳೆಯದನ್ನು ಮಾಡ್ತೀವೋ, ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯ ಮಾಡ್ತಾನೆ. ಇದು ನಿಜಾಂಶ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರ ವಿಚಾರ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಒಂದು ತೊಂದರೆ ಇರಲ್ಲ ಅಥವಾ ಅಡ್ಡಿ ಆತಂಕ ಇರಲ್ಲ. ಆದರೆ ಏನಪ್ಪ ಆಗತ್ತೆ ಅಂದರೆ, ನಿಮ್ಮ ಸೋದರನ ಅಥವಾ ನಿಮ್ಮ ಸೋದರಿಯ ಜೀವನದಲ್ಲಿ ಸ್ವಲ್ಪ ಈ ದಿನ ಕಷ್ಟ ನಷ್ಟಗಳು ಸಂಭವಿಸುವಂತಹ ಸಾಧ್ಯತೆ ಇದೆ. ಅಥವಾ ನಿಮ್ಮ ಸೋದರ ಅಥವಾ ಸೋದರಿಯ ನೆನಪು ನಿಮ್ಮನ್ನು ತುಂಬ ಕಾಡುತ್ತೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರೋದಕ್ಕೆ ಸಾಧ್ಯ ಆಗಲ್ಲ. ಇವಾಗ ಏನಪ್ಪ ಮಾಡ್ತೀರಿ ಈ ದಿನ ಅಂದರೆ, ಈ ಕೆಲಸವನ್ನು ಮಾಡಬೇಕು, ಮಾಡ್ತೀರಿ. ಆದರೆ ನೀವು ಎಷ್ಟೇ ಒಂದು ಈ ರೀತಿ ಕೆಲಸ ಮಾಡಲು ಕೂಡ ಅದು ಕಾಟಾಚಾರವಾಗಿ ಮಾಡಲ್ಲ, ಮನಸ್ಸಿಟ್ಟು ಮಾಡ್ತೀರಿ. ಈ ಕಾರಣದಿಂದ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಇವತ್ತು ಖಂಡಿತ ಯಶಸ್ಸು ಸಿಗುತ್ತೆ. ಆದರೆ ಉದ್ಯೋಗ ಕ್ಷೇತ್ರಕ್ಕೆ ಬಂದಾಗ ಮಾತ್ರ ನಿಮ್ಮ ಒಂದು ಆ ಏಕಾಗ್ರತೆಗೆ ಭಂಗ ಬರುತ್ತೆ. ಈ ಕಾರಣದಿಂದ ನೀವು ಆರಂಭಿಸಿದ ಕೆಲಸ ಕಾರ್ಯ ಆಗಿರ್ಬೋದು ಅಥವಾ ಮಾಡಿ ಮುಗಿಸಿದ ಕೆಲಸ ಕಾರ್ಯಗಳಿರ್ಬೋದು, ಅದರಲ್ಲಿ ಕೆಲವೊಂದು ಲೋಪ ಉಂಟಾಗುತ್ತೆ. ಇದನ್ನು ಗಮನಿಸಿದ ನಿಮ್ಮ ಹಿರಿಯ ಅಧಿಕಾರಿಗಳು ಏನಪ್ಪ ಮಾಡ್ತಾರೆ ಅಂದರೆ, ನಿಮ್ಮ ಬಗ್ಗೆ ಬೇಸರದ ಮಾತುಗಳನ್ನು ಆಡ್ತಾರೆ ಅಥವಾ ಕೋಪಕ್ಕೆ ಒಳಗಾಗ್ತಾರೆ. ಈ ಕಾರಣದಿಂದ ಯಾವುದೇ ತೊಂದರೆ ಬಂದರೂ ಸರಿಯೇ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸಬೇಕು. ಅದೇ ಜೀವನ. ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ತಂದ್ಕೊಳ್ಳಿ. ಇನ್ನು ತಂದೆಯವರ
ವಿಚಾರಕ್ಕೆ ಬಂದಾಗ ಅವರಿಗೆ ಅನಿರೀಕ್ಷಿತವಾದಂತಹ ಖರ್ಚು ವೆಚ್ಚಗಳು ಎದುರಾಗುತ್ತೆ. ಅದರಿಂದ ಸಾಧ್ಯವಾದರೆ ಅವರಿಗೆ ಸ್ವಲ್ಪ ಸಹಾಯವನ್ನು ಮಾಡಿ. ಕಾರಣ ಏನಪ್ಪ ಅಂದರೆ, ಹಣದ ಸಹಾಯಕ್ಕಿಂತ ಅವರಿಗೆ ಒಳ್ಳೆಯ ಈ ಬುದ್ಧಿ ಮಾತು ಬೇಕು. ಅವರು ಕೆಲವೊಂದು ನಿರ್ಧಾರಗಳನ್ನು ತಪ್ಪಾಗಿ ತೆಗೆದುಕೊಳ್ಳುವ ಒಂದು ಸಾಧ್ಯತೆಗಳಿವೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಆದರೆ ಹಾಗೆ ಖರ್ಚು ವೆಚ್ಚಗಳು ಸಹ ಸ್ವಲ್ಪ ಹೆಚ್ಚಿನದಾಗೇ ಇರುತ್ತೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸೋದು ಅಥವಾ ಕೆಲಸ ನಿರ್ವಹಿಸೋದು ಅಥವಾ ಖರ್ಚು ವೆಚ್ಚಗಳನ್ನು ನಿರ್ವಹಿಸೋದು ತುಂಬ ಮುಖ್ಯ ಆಗುತ್ತೆ. ವೃಷಭ ರಾಶಿಯವರಿಗೆ ಇವತ್ತು ನಿಮಗೆ ಸ್ವಲ್ಪ ಹೆಚ್ಚಿನ ಹಣದ ಅವಶ್ಯಕತೆ ಬೀಳುತ್ತೆ. ಖರ್ಚು ವೆಚ್ಚಗಳು ಯಾವುದೇ ವಿಚಾರಕ್ಕಾಗಿರ್ಬೋದು, ಅದು ನಿಮ್ಮ ಸ್ವಂತ ವಿಚಾರಕ್ಕಾಗಿರ್ಬೋದು ಅಥವಾ ಬೇರೆಯವರಿಗಾಗಿ, ಅಂದರೆ ನಿಮ್ಮ ಆಪ್ತರಿಗೆ ಹಣವನ್ನು ಕೊಡ್ತೀನಿ ಅಂತ ಹೇಳಿರ್ತೀರಿ, ಅವರ ಕಷ್ಟ ಕಾಲಕ್ಕೆ ಅದನ್ನು ಕೊಡೋ ವಿಚಾರ ಆಗಿರ್ಬೋದು. ಒಟ್ಟಾರೆ ನಿಮಗೆ ಹಣದ ಒಂದು ಕೊರತೆಯಿಂದ ಉಂಟಾಗುತ್ತೆ. ಇಲ್ಲೇನಪ್ಪ ಆಗುತ್ತೆ ಅಂದರೆ, ಹಣದ ಕೊರತೆ ಇದೆ, ನಿಮಗೆ ಮನಸ್ಸಿಗೆ ಬೇಜಾರಾಗುತ್ತೆ, ಅದಕ್ಕಿಂತಲೂ ಹೆಚ್ಚಾಗಿ ಯೋಚನೆ ಬರುತ್ತೆ, ಹೇಗೆ ಇವತ್ತಿನ ಕೆಲಸ ಕಾರ್ಯಗಳನ್ನು ಅಂದರೆ ಹಣಕಾಸಿನ ವಿಚಾರವನ್ನು ನಿರ್ವಹಿಸೋದು ಅಂತ. ಆದರೆ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮ ಕುಟುಂಬದ ಸದಸ್ಯರು, ಅದರಲ್ಲೂ ನಿಮ್ಮ ಸೋದರರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಯಾವುದೇ ಒಂದು ತೊಂದರೆ ಇಲ್ಲ. ಒಂದು ವೇಳೆ ನೀವೇನಾದ್ರು ನಿಮ್ಮ ಸೋದರರ ಜೊತೆಗೂಡಿ ಯಾವುದಾದ್ರು ಪಾಲುಗಾರಿಕೆಯಲ್ಲಿ ಒಂದು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ, ಅದರಲ್ಲಿ ಹೆಚ್ಚಿನ ರೀತಿಯ ಅನುಕೂಲತೆ, ಅಂದರೆ ಒಳ್ಳೆಯ ಲಾಭ ಬರುತ್ತೆ. ಆ ಲಾಭದ ಲಾಭಾಂಶವನ್ನು ಹೆಚ್ಚಾಗಿ ನಿಮಗೆ ನೀಡ್ತಾರೆ. ಒಟ್ಟಾರೆ ಇವತ್ತು ಕುಟುಂಬದಲ್ಲಿ ಸಂಭ್ರಮದ ವಾತಾವರಣ ಇರುತ್ತೆ, ಈ ಒಗ್ಗಟ್ಟಿನ ಫಲವಾಗಿ. ಇನ್ನು ಕುಟುಂಬದಲ್ಲಿರುವ ಸ್ತ್ರೀಯರು ಒಡವೆ ವಸ್ತ್ರಕ್ಕಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡ್ತಾರೆ. ಹಾಗೆ ಅವರಲ್ಲಿ ಪರಸ್ಪರ ಅನಾವಶ್ಯಕ ವಿಚಾರಕ್ಕೆ ಚುರು ವಾದ ವಿವಾದ ಸಹ ಬರುವಂತಹ ಸಾಧ್ಯತೆಗಳಿವೆ. ಯಾರಿಗಾರು ಈ ಡ್ರಾಯಿಂಗ್ ಬರೆಯೋದಿರ್ಬೋದು, ಅಥವಾ ಕೆತ್ತನೆ ಕೆಲಸ ಇರ್ಬೋದು, ಅಥವಾ ಫಿಲಮ್ ಡೈರೆಕ್ಷನ್ನು, ಡ್ರಾಮಾ ಡೈರೆಕ್ಷನ್, ಇವೆಲ್ಲ ಗೊತ್ತಿದ್ರೆ ಇವತ್ತು ಒಳ್ಳೆಯ ಅವಕಾಶಗಳು ತಾನಾಗಿ ಅವರಿಗೆ ಇವತ್ತು ಹುಡುಕಿಕೊಂಡು ಬರುತ್ತೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ನಿಮಗೆ ಹಣದ ತೊಂದರೆ ಇರಲ್ಲ, ಆದರೆ ಇರುವ ಹಣವನ್ನು ಹೇಗೆ ಖರ್ಚು ಮಾಡಬೇಕು ಅನ್ನೋ ಬಗ್ಗೆ ಒಂದು ಯೋಜನೆ ಇರಲ್ಲ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ. ಖರ್ಚು ವೆಚ್ಚಗಳನ್ನು ಏನೂ ಮಾಡೋಕ್ಕಾಗಲ್ಲ, ಎದುರಿಸಲೇಬೇಕಾಗುತ್ತೆ. ಇವತ್ತು ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಬೇಡ, ಎಚ್ಚರಿಕೆ ಇದ್ದರೆ ಸಾಕು. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬರುವುದು, ಎಚ್ಚರಿಕೆಯಾಗಿ. ಮಿಥುನ ರಾಶಿಯವರು, ಈ ಮಿಥುನ ರಾಶಿಯವರು ಇವತ್ತೇನಪ್ಪ ಮಾಡ್ತಾರೆ ಅಂದರೆ, ಯಾರೆಷ್ಟೇ ಹೇಳಿದ್ರು, ಎಷ್ಟೇ ಬುಧವಾರ ಹೇಳಿದ್ರು, ಎಷ್ಟೇ ಸಲಹೆ ಸೂಚನೆಗಳನ್ನು ಕೊಟ್ಟರು, ಅವರು ತಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪು ನಿರ್ಣಯಗಳನ್ನು ತಗೋತಾರೆ. ಅದರಲ್ಲೂ ಕುಟುಂಬಕ್ಕೆ ಸಂಬಂಧಪಟ್ಟಾಗ ಮುಖ್ಯವಾಗಿ ಹಣಕಾಸಿನ ವಿಚಾರವಾಗಿ ಇವರು ತಪ್ಪನ್ನು ತಗೋತಾರೆ. ಕುಟುಂಬದ ಇತರ ಸದಸ್ಯರಿಗೆ ಇದು ಸರಿಗಿಲ್ಲ, ಇದು ತಪ್ಪು ಅನ್ನೋ ಒಂದು ಅರಿವಿರುತ್ತೆ. ಅವರು ಹೇಳ್ತಾರೆ ಇದು ಸರಿಗಿಲ್ಲ ಅಂತ, ಆದರೆ ಇವರು ಒಪ್ಪಲ್ಲ. ಕೊನೆಯಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಹಣಕಾಸಿನ ವಿಚಾರದಲ್ಲಿ ಇಡೀ ಕುಟುಂಬಕ್ಕೆ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ಆವಾಗ ಇವರಿಗೆ ಒಂದು ಜ್ಞಾನೋದಯ ಆಗುತ್ತೆ, ಆದರೆ ಏನೂ ಪ್ರಯೋಜನ ಇರಲ್ಲ. ಆ ಕಾರಣದಿಂದ ಸ್ವಲ್ಪ ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಬೇರೆಯವರ ಸಲಹೆಯನ್ನು ತಗೊಳ್ಳೋದು ತುಂಬ ಮುಖ್ಯ. ಇಲ್ಲವರೆ ಕಷ್ಟಕ್ಕೆ ಸಿಕ್ಕಾಕುವ ಒಂದು ಸಾಧ್ಯತೆಗಳಿರುತ್ತೆ. ನಿಮ್ಮ ಸೋದರರ ಜೊತೆಯಲ್ಲಿ ಅನಾವಶ್ಯಕವಾದಂತಹ ಭಿನ್ನಾಭಿಪ್ರಾಯವಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಮನೆತನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ದೋಷಗಳಿರಲ್ಲ, ಆದರೆ ನಿಮ್ಮ ತಪ್ಪಿನಿಂದ ಈ ದೂರದ ಸಂಬಂಧಿಗಳ ಜೊತೆ ಮನೆಯವರೆಲ್ಲರೂ ಸ್ವಲ್ಪ ಈ ಜೋರಾಗಿ ಜಗಳ ಆಡದವರು ಸರಿನೇ ವಾದ ವಿವಾದದಲ್ಲಿ ತೊಡಗಲೇಬೇಕಾಗುತ್ತೆ. ಒಟ್ಟಾರೆ ಇವತ್ತು ಏನೇ ತಪ್ಪು ಘಟನೆಗಳು ಕುಟುಂಬದಲ್ಲಿ ನಡೆದರೂ ಕೂಡ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನೀವೇ ಕಾರಣರಾಗ್ತೀರಿ. ಈ ಕಾರಣದಿಂದ ಎಚ್ಚರಿಕೆಯಿಂದ ಇರಿ. ಉದ್ಯೋಗದ ವಿಚಾರದಲ್ಲಿ ಬಂದಾಗ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಬೇರೆಯವರ ಮೇಲೆ ಅವಲಂಬಿತರಾಗ್ತೀರಿ. ಕಾರಣ ಏನಪ್ಪ ಅಂದರೆ, ಯಾವುದೇ ಒಂದು ಜವಾಬ್ದಾರಿ ಬಂದರೂ, ಯಾವುದೇ ಒಂದು ಕೆಲಸ ಕಾರ್ಯಗಳು ಬಂದರೂ ಕೂಡ ಅದರ ಬಗ್ಗೆ ನೀವು ಸೂಕ್ತವಾದಂತಹ ನಿಲುವನ್ನು ತಗೊಂಬೋದ್ರಲ್ಲಿ ವಿಫಲರಾಗ್ತೀರಿ. ಈ ಕಾರಣದಿಂದ ಬೇರೆಯವರನ್ನ ಅವಲಂಬಿಸ್ತೀರಿ. ಆದ್ದರಿಂದ ಉದ್ಯೋಗದಲ್ಲಿ ನಿಮಗೆ ಯಶಸ್ಸು ಬೇರೆಯವರ ಸಹಾಯದಿಂದ ಖಂಡಿತವಾಗ್ಲೂ ಸಿಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಅದರ ಬಗ್ಗೆ ಯೋಚನೆ ಇಲ್ಲ. ಹಾಗೆ ಸ್ವಲ್ಪ ಬೇರೆಯವರಿಗೆ ಬುದ್ಧಿವಾದ
ಹೇಳೋದನ್ನು ಕಮ್ಮಿ ಮಾಡಿಕೊಳ್ಳಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಹೆದರಿಕೆ ಬೇಡ, ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ಕಟಕ ರಾಶಿಯಲ್ಲಿ ಜನಿಸಿರೋರು, ಇವತ್ತು ನೀವು ಒಂದು ರೀತಿ ಎಲ್ಲ ರೀತಿಯ ಗುಣಧರ್ಮಗಳನ್ನು ಪ್ರದರ್ಶನ ಮಾಡ್ತೀರಿ. ಅದು ಹೇಗಪ್ಪ ಅಂದರೆ, ಮೊದಲು ಆರಂಭದಲ್ಲಿ ಆತುರದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸೋದಕ್ಕೆ ಪ್ರಯತ್ನ ಪಡ್ತೀರಿ. ತುಂಬ ಆತುರ ಏನಾಗುತ್ತೆ, ಅದರಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವ ಒಂದು ಸೂಕ್ಷ್ಮತೆ ಕಂಡು ಬರುತ್ತೆ. ಆಗ ನೀವು ಎಚ್ಚೆತ್ಕೋತೀರಿ, ಇದು ತಪ್ಪು ಅಂದ್ಬಿಟ್ಟು. ಆ ನಂತರ ಯಾವುದೋ ಒಂದು ಕೆಲಸ ಕಾರ್ಯಗಳು ಬುದ್ಧಿವಂತಿಕೆಯಿಂದ ಮಾಡಬೇಕಾಗತ್ತೆ. ನಿಮ್ಮ ಬುದ್ಧಿವಂತಿಕೆಗೆ ಒಂದು ರೀತಿ ಸವಾಲಾಗುವಂತಹ ಕೆಲಸ ಕಾರ್ಯಗಳು ದೊರೆಯುತ್ತೆ. ಅದರಲ್ಲಿ ಮಾತ್ರ ನೀವು ಸಂಪೂರ್ಣವಾಗಿ ಯಶಸ್ಸನ್ನು ತಗೋತೀರಿ. ಇನ್ನು ಬೇರೆಯವರಿಂದ ಏನಾದರೂ ಅನುಕೂಲತೆ ಬೇಕು ಅನ್ನೋ ಪರಿಸ್ಥಿತಿ ನಿಮಗೆ ಇವತ್ತು ಇದ್ದರೆ, ಒಳ್ಳೆಯ ಮಾತುಗಳನ್ನಾಡಿ ಬೇರೆಯವರಿಗೆ ರೋಪ್ ಹಾಕೋದು ಅವೆಲ್ಲ ಮಾಡೋದ್ರ ಬದಲು ಅವರನ್ನು ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸಿದ್ರೆ ನಿಮ್ಮ ಎಲ್ಲ ಆಶೋತ್ತರಗಳು ಖಂಡಿತವಾಗಲೂ ಈಡೇರುತ್ತೆ. ಇವತ್ತು ಕುಟುಂಬದಲ್ಲಿಯೂ ಅಷ್ಟೇ, ನಿಮ್ಮ ಉದ್ಯೋಗ ಸ್ಥಳದಲ್ಲಿಯೂ ಅಷ್ಟೇ, ಪ್ರತಿಯೊಬ್ಬರೂ ನಿಮ್ಮ ಗುಣ ನಡತೆಯನ್ನು ತುಂಬ ಮೆಚ್ಚುತ್ತಾರೆ, ನಿಮ್ಮನ್ನು ಒಂದು ಒಳ್ಳೆಯ ಗೌರವ ಭಾವದಿಂದ ನೋಡ್ಕೋತಾರೆ. ಆದ್ದರಿಂದ ಇವತ್ತು ಎದುರಾಗುವ ಆ ಒಂದು ಸನ್ನಿವೇಶವನ್ನು ನೀವು ಸೂಕ್ತವಾಗಿ ಬಳಸ್ಕೊಳ್ತು ಅಂದರೆ ಇಲ್ಲಿಯವರೆಗೂ ಆಗಿಲ್ಲದೆ ಇರುವಂತಹ ಹಲವಾರು ಕೆಲಸ ಕಾರ್ಯಗಳು ಸುಲಭವಾಗಿ ಇವತ್ತು ಮುಗಿದು ಹೋಗುತ್ತೆ. ಯಾವುದೇ ಒಂದು ತೊಂದರೆ ಇಲ್ಲ. ಆದರೆ ಒಂದು ತಪ್ಪನ್ನು ಮಾಡ್ತೀರಿ ನೀವು, ಏನಪ್ಪ ಅಂದರೆ ಉತ್ತಮ ಆದಾಯ ಇರುತ್ತೆ, ಆದಾಯದ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಅದು ಸ್ವಲ್ಪ ಈ ಐಷಾರಾಮಿ ಜೀವನಕ್ಕೆ ಹೋಗ್ತೀರಿ. ಅಂದರೆ ಇಂಧನ ವಿಚಾರಕ್ಕೆ ಮಾತ್ರ ತುಂಬ ವೈಭವಯುತ ವಿಚಾರಗಳಿಗೆ ಅಥವಾ ಪದಾರ್ಥಗಳಿಗೆ ಹೆಚ್ಚಿನ ಹಣವನ್ನು ವಿನಿಯೋಗಿಸ್ತೀರಿ. ಅದರಿಂದ ಹಣದ ಕೊರತೆ ಉಂಟಾಗ್ಬೋದು, ಎಚ್ಚರಿಕೆಯಲ್ಲಿ. ಇನ್ನು ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇಲ್ಲ. ಗಂಟಲು ಅಥವಾ ಮೂಗಿನ ಒಂದು ತೊಂದರೆ ಕಂಡುಬರ್ಬೋದು, ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು. ಸಿಂಹ ರಾಶಿಯವರು ಏನು ಮಾಡ್ತಾರೆ, ಇವತ್ತು ನಿಮ್ಮ ಕುಟುಂಬದ ಹಿರಿಯರು ನಿಮ್ಮ ಮೇಲೆ ಸ್ವಲ್ಪ ಹೆಚ್ಚಿನ ನಂಬಿಕೆಯನ್ನು ಇಡ್ತಾರೆ. ಈ ಕಾರಣದಿಂದ ಅವರ ಒಂದು ಜವಾಬ್ದಾರಿಯನ್ನು ನಿಮಗೆ ವಹಿಸ್ತಾರೆ. ಅದರಲ್ಲೂ ಹಣಕಾಸಿಗೆ ಸಂಬಂಧಪಟ್ಟಂತಹ ಜವಾಬ್ದಾರಿಯನ್ನು ನಿಮಗೆ ವಹಿಸ್ತಾರೆ. ಇಲ್ಲೇನಾಗುತ್ತೆ, ನಿಮಗೆ ಅತಿಯಾದ ಆತ್ಮವಿಶ್ವಾಸ ಒಂದು, ಎರಡನೇದು ಹಠದ ಸ್ವಭಾವ. ಇಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದ ನಿಮಗೆ ತಿಳಿದೋ ತಿಳಿಯದೇನೋ ತಪ್ಪು ನಿರ್ಧಾರಗಳನ್ನು ಕೈಗೊಳ್ತೀರಿ. ಇದನ್ನು ಗಮನಿಸ್ತಾರೆ ಕುಟುಂಬದಲ್ಲಿ. ಅವರೇನು ಮಾಡ್ತಾರೆ, ಅದರ ಬಗ್ಗೆ ನಿಮಗೆ ತಿಳಿ ಹೇಳ್ತಾರೆ, ನೀನು ಮಾಡ್ತಿರೋ ತಪ್ಪು ತೊಂದರೆ ಆಗುತ್ತೆ ಅಂತ. ಆದರೆ ನಿಮಗೆ ಹಠ ಇರುತ್ತೆ, ಯಾರ ಮಾತು ಕೇಳಬಾರ್ದು ಅಂತ. ಈ ಕಾರಣದಿಂದ ಏನು ಮಾಡ್ತೀರಿ, ಯಾರ ಮಾತನ್ನು ಕೇಳಲ್ಲ, ನಿಮ್ಮ ಪಾಡಿಗೆ ನಿಮ್ಮ ಕೆಲಸದಲ್ಲಿ ನೀವು ಮುಂದುವರಿತೀರಿ. ಹಣದ ವಿಚಾರದಲ್ಲಿ ತೊಂದರೆ ಉಂಟಾಗುತ್ತೆ, ನಿಮ್ಮ ವಿಚಾರ ಅಲ್ಲ, ನಿಮ್ಮ ತಂದೆಯವರಿಗೆ ಸಂಬಂಧಪಟ್ಟಂತೆ. ಈ ಕಾರಣದಿಂದ ಕುಟುಂಬದಲ್ಲಿ ಒಂದು ರೀತಿ ಗಂಭೀರವಾದಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಆದ್ದರಿಂದ ಸಾಧ್ಯವಾದರೆ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಮತ್ತು ಅವಶ್ಯಕತೆ ಇದ್ದಲ್ಲಿ ಬೇರೆಯವರ ಸಲಹೆ ಸೂಚನೆಯನ್ನು ಪಾಲಿಸೋದು ಖಂಡಿತ ಅವಮಾನಕರ ಅಲ್ಲ. ಒಟ್ಟಾರೆ ಒಳ್ಳೆಯದನ್ನು ಪಡಿಬೇಕು ಅನ್ನೋ ಒಂದು ಮನಸ್ಸಿದ್ದಾಗ ಒಳ್ಳೆಯ ರೀತಿಯ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು, ಎಚ್ಚರಿಕೆಯಿಂದ ಇರಿ. ಇನ್ನು ಅತಿಯಾದ ಬುದ್ಧಿವಂತಿಕೆಯಿಂದ ಈ ಮನೆತನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯೊಂದನ್ನು ಬಗೆಹರಿಸ್ತೀರಿ, ಯುಕ್ತಿಯಿಂದ ಬಗೆಹರಿಸ್ತೀರಿ. ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ, ಹಣಕಾಸಿನ ತೊಂದರೆ ಸಹ ಖಂಡಿತ ಬರಲ್ಲ. ಹಾಗೆಯೇ ನಿಮ್ಮ ಆರೋಗ್ಯದಲ್ಲಿ ಸಹ ಖಂಡಿತವಾಗಲೂ ಸ್ಥಿರತೆ ಕಂಡುಬರುತ್ತೆ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು, ಇವರೇನಪ್ಪ ಅಂದರೆ, ಮೊದಲನೇದಾಗಿ ತಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಪ್ರಥಮ ಆದ್ಯತೆಯನ್ನು ನೀಡ್ತಾರೆ. ಬೇರೆಯವರು ಎಷ್ಟಾರೋ ಹೇಳ್ತಿರಲಿ, ಏನಾರೋ ಮಾಡ್ತಿರಲಿ, ಇವ್ರ ಕೆಲಸ ಇವ್ರಿಗೆ. ಈ ಕಾರಣದಿಂದ ತಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಸುಲಭವಾದ ಯಶಸ್ಸನ್ನು ಇವರು ಕಾಣ್ತಾರೆ. ಯಾವುದೇ ಒಂದು ರೀತಿಯ ಹಿಂಜರಿಕೆ ಇರಲ್ಲ ತಮ್ಮ ಮನಸ್ಸಿನ ಮಾತುಗಳನ್ನು ಬೇರೆಯವರಿಗೆ ಹೇಳೋದಕ್ಕೆ.
ಯಾವುದೇ ಹಿಂಜರಿಕೆ ಇರಲ್ಲ ಬೇರೆಯವ್ರನ್ನ ಟೀಕೆ ಮಾಡೋದಕ್ಕೆ. ಆದರೆ ಯಾರ ಮೇಲೂ ಶಕ್ತಿ ಪ್ರದರ್ಶನ ಮಾಡಲ್ಲ. ಮನೆಯಲ್ಲಿ ಇರೋ ಒಂದು ಚಿಕ್ಕ ಮಗು ಆದ್ರೂ ಅಷ್ಟೇ ಬುದ್ಧಿವಂತಿಕೆಯಿಂದ ಮಾತಿನಿಂದಾನೇ ಎಲ್ಲರನ್ನ ತಮ್ಮ ದಾರಿಗೆ ಎಳ್ಕೊತಾರೆ. ಈ ಕಾರಣದಿಂದ ಈ ರಾಶಿಯವರಿಗೆ ಇವತ್ತು ತುಂಬ ಒಳ್ಳೆಯ ದಿನ. ಇವರೆಲ್ಲ ಕೆಲಸ ಕಾರ್ಯಗಳು ಸ್ವತಂತ್ರವಾಗಿ ನಿರ್ವಹಿಸೋದಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಬೇರೆಯವರ ಸಹಾಯದಿಂದ ಖಂಡಿತವಾಗಲೂ ಪೂರ್ಣಗೊಳಿಸ್ತಾರೆ. ಕುಟುಂಬದಲ್ಲಿ ಯಾವುದೇ ತೊಂದರೆ ಇಲ್ಲ. ಏನಪ್ಪ ಅಂದರೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಅದು ತುಂಬ ನಿಧಾನಗತಿಯಲ್ಲಿ ಹೋಗುತ್ತೆ. ಆದ್ದರಿಂದ ಎಚ್ಚರಿಕೆ ಇರಲಿ. ಒಂದು ಸಣ್ಣದಾದ ಸಮಸ್ಯೆ ಅಥವಾ ಚಿಕ್ಕದಾದ ಕೆಲಸ ಇದನ್ನು ಮಾಡಿದ್ರಾಯಿತು ಅಂತ ನೀವೇನಾರು ನಿಧಾನಕ್ಕೆ ಮಾಡೋಣ ಅಂತ ಅರ್ಧಕ್ಕೆ ನಿಲ್ಲಿಸಿದ್ರೆ ಖಂಡಿತವಾಗ್ಲೂ ಅದು ಪೂರೈಸಲ್ಲ. ಆದ್ದರಿಂದ ಆಗಿನ ಕೆಲಸವನ್ನು ಒಂದು ನಿಮಿಷಾನೂ ಮಾಡಿ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನೀವೇನಪ್ಪ ಮಾಡ್ತೀರಿ ಅಂದರೆ ನಿಮಗೆ ಸಾಧ್ಯವಾದಷ್ಟು ತೋಚಿದಂತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾದ ಹಾದಿಯಲ್ಲಿಯೇ ಮಾಡ್ಕೊಂಡು ಹೋಗ್ತೀರಿ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ನಿಮ್ಮ ತೀರ್ಮಾನಗಳಿಗೂ ಸಹ ಸರಿ ಇಲ್ದಿರ ತೊಂದರೆ ಅಥವಾ ಸಮಸ್ಯೆ ಎದುರಾಗುತ್ತೆ. ಯಾವಾಗ ಈ ಸಮಸ್ಯೆ ಎದುರಾಗುತ್ತೆ ನೀವು ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳೋಕ್ಕೆ ಸಿದ್ಧರಿಲ್ಲ, ಬೇರೆಯವ್ರ ಮೇಲೆ ಹಾಕ್ತೀರಿ. ಈ ಕಾರಣದಿಂದ ಉದ್ಯೋಗ ಕ್ಷೇತ್ರದಲ್ಲಿ ಅನಾವಶ್ಯಕವಾಗಿ ವಾದ ವಿವಾದಗಳು ಉಂಟಾಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಆದಾಯ ವ್ಯಯ ಎರಡೂ ಸರಿಸಮಾನವಾಗಿರುತ್ತೆ. ಆರೋಗ್ಯದ ಬಗ್ಗೆ ತೊಂದರೆ ಇಲ್ಲ. ಕಣ್ಣಿನ ಬಗ್ಗೆ ಸ್ವಲ್ಪ, ಅದರಲ್ಲೂ ಎಡಗಣ್ಣಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಕಣ್ಣು ಉರಿಯೋದು, ಕಣ್ಣಲ್ಲಿ ನೀರು ಸೋರೋದು, ನವೆ ಆಗೋದು ಇಂಥದ್ದಾದರೆ ಸ್ವಲ್ಪ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯುವಂತಹ ಅವಶ್ಯಕತೆ ತುಂಬ ಇದೆ. ತುಲಾ ರಾಶಿಯವರ ವಿಚಾರಕ್ಕೆ ಬಂದಾಗ ಇವರಿಗೆ ಈ ಸೋದರ ಮಾವನಿಂದ ಸಾಕಷ್ಟು ಅನುಕೂಲತೆಗಳು ಕಂಡುಬರುತ್ತೆ. ಯಾವ ರೀತಿಯ ಅನುಕೂಲತೆ ಕಂಡುಬರುತ್ತೆ ಅಂದರೆ ಅವರ ಹಣದ ಸಹಾಯ ಏನು ಮಾಡಲ್ಲ. ಉದಾಹರಣೆ, ಇವಾಗ ನೀವು ಈ ಮದುವೆಯ ವಯಸ್ಸಿಗೆ ಬಂದಿರ್ತೀರಿ. ಮನೆಯಲ್ಲಿ ಎಷ್ಟೇ ಕಷ್ಟಪಟ್ಟರೂ ಕೂಡ ವಧುವಾಗಿ ಅಥವಾ ವರನನ್ನಾಗಲಿ ಹುಡುಕೋದಕ್ಕೆ ಸಾಧ್ಯ ಆಗಿರಲ್ಲ. ಅಂತಹ ಸಂದರ್ಭದಲ್ಲಿ ನಿಮ್ಮ ಸೋದರ ಮಾವ ಒಳ್ಳೆಯ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತಾರೆ. ಅವನ ಮುಖಾಂತರ ನಿಮ್ಮ ವಿವಾಹ ಒಂದು ನಿಶ್ಚಯವಾಗುವಂತಹ ಸಾಧ್ಯತೆ ಇದೆ ಅವಿವಾಹಿತರಿಗೆ. ಇದು ಆ ನಂತರ ಹಣದ ಸಹಾಯವನ್ನು ಮಾಡ್ತಾರೆ. ಅದು ಒಟ್ಟಾರೆ ನಿಮ್ಮ ತಾಯಿಯ ಸಂಬಂಧಿಕರಿಂದ ನಿಮಗೆ ಒಳ್ಳೆಯ ಒಂದು ಸಹಕಾರ ಸಿಗುತ್ತೆ. ಈ ಕಾರಣದಿಂದ ಕುಟುಂಬದಲ್ಲಿನ ಕೆಲಸ ಕಾರ್ಯಗಳು ಸಹ ಯಾವುದೇ ರೀತಿಯಲ್ಲಿ ತೊಂದರೆಗೆ ಒಳಗಾಗಲ್ಲ. ಪ್ರತಿಯೊಂದರಲ್ಲೂ ಯಶಸ್ಸನ್ನು ಗಳಿಸ್ತೀರಿ. ಅದರಲ್ಲೂ ಸಹ ಕುಟುಂಬದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ವಿಶೇಷವಾದಂತಹ ಲಾಭವನ್ನು ಗಳಿಸ್ತೀರಿ. ಇದರಿಂದ ಎಲ್ಲರ ಮೆಚ್ಚುಗೆ ನಿಮಗೆ ಸಿಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಆತುರದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸ್ತೀರಿ. ಅದರ ಬಗ್ಗೆ ಎಚ್ಚರ ಇರಲಿ. ಆತುರ ಒಳ್ಳೆಯದು, ಬೇಗ ಕೆಲಸ ಕಾರ್ಯಗಳನ್ನು ಮುಗಿಸಬೇಕು ಅನ್ನೋದು. ಆತುರದಲ್ಲಿ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಬೇರೆಯವರ ಒಂದು ಶ್ರೇಯಸ್ಸಿಗಾಗಿ ದುಡಿಯುವಂತಹ ಒಂದು ಒಳ್ಳೆಯ ಮನಸ್ಸು ನಿಮಗಿರುತ್ತೆ. ಆದ್ದರಿಂದ ಸಮಾಜದಲ್ಲಿ ಸಹ ನಿಮಗೆ ಒಳ್ಳೆಯ ಒಂದು ಹೆಸರು ಕಂಡುಬರುತ್ತೆ. ಇನ್ನು ನಿಮ್ಮ ಬಳಿಯಿರೋ ಹಳೆಯ ವಾಹನವನ್ನು ಮಾರಾಟ ಮಾಡ್ತೀರಿ ಅಥವಾ ಬೇರೆಯವರಿಗೆ ಒಂದು ಕಡಿಮೆ ಒಂದು ರೇಟು ಕೊಡ್ತೀರಿ, ಇಲ್ಲ ಉಡುಗೊರೆಯಾಗಿ ಕೊಡ್ತೀರಿ. ಹೊಸ ವಾಹನವನ್ನು ಕೊಳ್ಳುವಂತಹ ಸಾಧ್ಯತೆಗಳು ಕಂಡುಬರ್ತೀರಿ. ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮಗೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ಸುಲಭವಾಗಿ ಸಂಪಾದಿಸುವಂತಹ ತಂತ್ರ ನಿಮ್ಮಲ್ಲಿದೆ. ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಡಿ, ಏನೂ ಆಗಲ್ಲ, ಒಳ್ಳೆಯ ಆರೋಗ್ಯ ನಿಮ್ಮದಾಗಿರುತ್ತೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರು, ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳು ತುಂಬ ಬುದ್ಧಿವಂತರು. ಅವರ ಜವಾಬ್ದಾರಿ ಅವ್ರಿಗಿರುತ್ತೆ. ಅದು ಯಾವ ಮಟ್ಟದಲ್ಲಿ ಅಂದರೆ ಮನೆಯಲ್ಲಿರೋ ಹಿರಿಯರು ನಿಜಕ್ಕೂ ಒಂದು ಅವಾಕ್ಕಾಗಬೇಕು, ಅಯ್ಯಯ್ಯೋ ಎಷ್ಟು ಕಷ್ಟಪಟ್ಟು ಓದ್ತಾರಪ್ಪ ಅಂತ. ಅಂಥವ್ರು ಏನಪ್ಪ ಮಾಡ್ತಾರೆ ಅಂದರೆ ಓದಿನ ವಿಚಾರದಲ್ಲಿ ಒಂದು ರೀತಿ ಆಸಕ್ತಿಯನ್ನು ಕಳೆದುಕೊಳ್ತಾರೆ. ಅದು ಈ ಕಾರಣದಿಂದ ಮುಖ್ಯವಾಗಿ ಅದರಲ್ಲೂ 10 ವರ್ಷದ ಒಳಗಿನ ಮಕ್ಕಳಿಗೆ ಇಂತಹ ಅನುಭವ ಆಗುತ್ತೆ. ಆದ್ದರಿಂದ ತಂದೆ ತಾಯಿ ಮಕ್ಕಳ ಓದಿನ ಬಗ್ಗೆ ಹೆಚ್ಚಿನ ಗಮನವನ್ನು ತೋರಿಸೋದು ಒಳ್ಳೆಯದು. ಇನ್ನು
ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ಆಸೆ ಇದ್ದವ್ರಿಗೆ ನಿಮ್ಮ ಇಚ್ಛೆಯಂತೆ ನಿಮಗೆ ಬೇಕಾದಂತಹ ಕಾಲೇಜಿನಲ್ಲೇ ನಿಮಗೆ ಸೀಟ್ ಸಿಗುತ್ತೆ. ಆದರೆ ಹೆಚ್ಚಿನ ಹಣದ ಅವಶ್ಯಕತೆ ಇದ್ದರೆ ಅದರ ಬಗ್ಗೆ ಗಮನವನ್ನು ವಹಿಸಿ. ಇನ್ನು ನೋಡ್ತೀರಿ, ನೀವಾಯಿತು, ನಿಮ್ಮ ಕೆಲಸ ಆಯಿತು, ಯಾರ ಜೊತೆಯೂ ಮಾತಾಡಲ್ಲ, ಏಕಾಂಗಿಯಾಗಿ ದಿನವನ್ನು ಗಳಿಸ್ತೀರಿ. ಇನ್ನು ಯಾರಾದರೂ ಬಂದು ನಿಮ್ಮ ಬಗ್ಗೆ ಏನಾದರೂ ಒಂದು ಒಳ್ಳೆಯ ಮಾತನ್ನೇ ಆಗಲಿ ಅಥವಾ ಕೆಟ್ಟ ಮಾತನ್ನೇ ಆಗಲಿ ಆದರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಬಕ್ಕೆ ಹೋಗಲ್ಲ. ಅವರು ಹೊಗಳಿದ್ರೋ ಬೈದರು ಅಂತ ಅವ್ರ ಮೇಲೆ ನಿಜಕ್ಕೂ ಜಗಳಕ್ಕೆ ಹೋಗ್ತೀರಿ. ಅತಿಯಾದ ಕೋಪ ಇರುತ್ತೆ, ದುಡುಕುತನ ಇರುತ್ತೆ. ಈ ದುಡುಕುತನದಿಂದ ಏನಪ್ಪ ಆಗುತ್ತೆ ಅಂದರೆ ನಿಮ್ಮ ಅತಿ ಮುಖ್ಯವಾದಂತಹ ಕೆಲಸವೊಂದು ಅರ್ಧಕ್ಕೆ ನಿಲ್ಲುತ್ತೆ. ಕಾರಣ ಏನಪ್ಪ ಅಂದರೆ ಅದರಲ್ಲಿ ನಿಮ್ಮ ಸಹಾಯಕರಾಗಿದ್ದವರೇ ನಿಮ್ಮಿಂದ ದೂರ ಸರಿಯುವಂತಹ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಅದರ ಒಂದು ಖರ್ಚು ವೆಚ್ಚದಲ್ಲಿ ಬುದ್ಧಿವಂತಿಕೆಯನ್ನು ತೋರಿಸಲ್ಲ. ಆದ್ದರಿಂದ ತೊಂದರೆಗೆ ಸಿಲುಕ್ತೀರಿ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಸಾಕು. ಧನುರ್ರಾಶಿಯಲ್ಲಿ ಹುಟ್ಟಿರೋರು ಏನಪ್ಪ ಅಂದರೆ ಇವರು ತಮ್ಮ ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ತೋರಿಸ್ತಾರೆ. ಅದೆಷ್ಟು ಕಾಳಜಿ ಅಂದರೆ ಬಿಸಿನೀರೇ ಕುಡಿಬೇಕು, ಬಿಸಿ ಇದ್ದಾಗಲೇ ಅನ್ನ ತಿನ್ನಬೇಕು, ಈ ರೀತಿ ಕಾಳಜಿಯನ್ನು ತೋರಿಸ್ತಾರೆ. ಆದರೆ ಅನಿವಾರ್ಯವಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಯಾವುದೋ ಒಂದು ಸಮಾರಂಭಕ್ಕೆ ಹೋಗಲೇಬೇಕಾಗತ್ತೆ. ಅಲ್ಲಿದ್ದ ಜನರ ಒತ್ತಾಯಕ್ಕೆ ಮಾಡಿದರೆ ಅಲ್ಲೇನು ಮಾಡ್ತಾರೆ, ಊಟ ಮಾಡೋದು, ತಿಂಡಿ ತಿನ್ನೋದು, ಏನೋ ಒಂದು ಮಾಡ್ತಾರೆ. ಆ ತಕ್ಷಣ ಇವರ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಉಂಟಾಗುತ್ತೆ. ಆದ್ದರಿಂದ ಮುಖ್ಯವಾಗಿ ಇವರು ಇವತ್ತು ಆಹಾರ ಸೇವನೆಯ ಬಗ್ಗೆ ವಿಶೇಷವಾದಂತಹ ಗಮನವನ್ನು ವಹಿಸೋದು ತುಂಬ ಮುಖ್ಯ. ಆತುರದಿಂದ ತಿನ್ನುವ ಅಭ್ಯಾಸವಿದ್ದರೆ ಬಿಟ್ಟುಬಿಡಿ, ಎಚ್ಚರಿಕೆಯಿಂದ ಇರಿ. ಕುಟುಂಬದ ವಿಚಾರಕ್ಕೆ ಬಂದರೆ ಯಾವುದೇ ಒಂದು ರೀತಿಯ ತೊಂದರೆ ಇಲ್ಲ. ಆದರೆ ಕೆಲ ಕಾಲ ಈ ದಿನ ನಿಮ್ಮ ಸೋದರರ ಜೊತೆ ಅನಾವಶ್ಯಕವಾಗಿ ಜಗಳದಲ್ಲಿ ತೊಡಗ್ತೀರಿ, ವಾದ ವಿವಾದ ಇರುತ್ತೆ. ಆನಂತರ ನೀವು ಸರಿ ಹೋಗ್ತೀರಿ, ಅವರು ಸುಮ್ಮನಾಗ್ತಾರೆ. ಹಣಕಾಸಿನ ವಿಚಾರದಲ್ಲಿ ಬೇರೆಯವರ ಜೊತೆ ಸ್ವಲ್ಪ ಮಾತುಕತೆ ಇರುತ್ತೆ, ವೈಮನಸ್ಯ ಬರುತ್ತೆ, ಅದರಿಂದ ಎಚ್ಚರಿಕೆ ಇರಲಿ. ಇನ್ನು ನಿಮ್ಮ ಅತಿ ಮುಖ್ಯವಾದಂತಹ ನಿಮಗೆ ಇಷ್ಟವಾದಂತಹ ವಸ್ತುವೊಂದು ಕಳೆದು ಹೋಗೋ ಸಂಭವ ಇದೆ. ಅದರಲ್ಲೂ ಪ್ರವಾಸದ ವೇಳೆಯಲ್ಲಿ ಅದ್ರ ಬಗ್ಗೆ ಗಮನ ತಗೊಳ್ಳಿ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಬಂದಾಗ ಯಾವುದೇ ರೀತಿಯ ತೊಂದರೆ ಇರಲ್ಲ. ಎಲ್ಲ ರೀತಿಯ ಒಂದು ಅನುಕೂಲತೆಯನ್ನು ಕಲ್ಪಿಸ್ತೀರಿ ಅನಾರೋಗ್ಯದಲ್ಲಿರೋ ಬಡವರಿಗೆ ಆತ್ಮೀಯರಿಗೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಆದರೆ ಹಣಕಾಸಿನ ಒಂದು ಆದಾಯ ಇದ್ದರೂ ಕೂಡ ಅದನ್ನು ಹೇಗೆ ಉಳಿಸ್ಕೋಬೇಕು, ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಮೈಂಡ್ ಇರುತ್ತೆ. ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಆರಂಭದಿಂದಲೇ ಬುದ್ಧಿವಂತಿಕೆಯಿಂದ ಆತುರ ಪಡದೆ ತಮ್ಮ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ನಿರ್ವಹಿಸ್ತಾ ಹೋಗ್ತಾರೆ. ಯಾವುದೇ ಒಂದು ತಪ್ಪು ನಿರ್ಧಾರವನ್ನು ತಗೊಳ್ಳಲ್ಲ. ಆದರೆ ಏನಪ್ಪ ಆಗುತ್ತೆ ಅಂದರೆ ಇವರ ಬಾಳ ಸಂಗಾತಿಯ ವಿಚಾರಕ್ಕೆ ಬಂದಾಗ ಅವರ ಪ್ರಭಾವಕ್ಕೆ ಒಳಗಾಗ್ತಾರೆ. ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು. ಆ ಕಾರಣದಿಂದ ತನ್ನದೇ ಆದ ಕುಟುಂಬದಲ್ಲಿ ಇವರೇನು ಮಾಡ್ತಾರೆ, ಒಂದು ರೀತಿ ಅಶಾಂತಿಯನ್ನು ಉಂಟು ಮಾಡ್ತಾರೆ. ಬೇಡದ ವಿಚಾರಕ್ಕೆ ಕೋಪಗೊಳ್ತಾರೆ. ಯಾವುದೋ ವಿಚಾರಕ್ಕೆ ಇವರ ಮನೆಯಲ್ಲಿ ಸಿಟ್ಕೋತಾರೆ. ಈ ಥರ ಇರುತ್ತೆ. ಒಟ್ಟಾರೆ ಇವತ್ತು ಇವರು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ತಮ್ಮ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸಬೇಕು. ಅದು ಇನ್ನು ಸಹೋದರಿಯ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟ ನಷ್ಟಗಳು ಅಥವಾ ತೊಂದರೆಗಳು ಎದುರಾದರೂ ಕೂಡ ಅದಕ್ಕೆ ಸೂಕ್ತವಾದ ರೀತಿಯಲ್ಲಿ ಪರಿಹಾರಗಳನ್ನು ಕಂಡುಹಿಡಿತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಒಂದು ತೊಂದರೆ ಇರಲ್ಲ. ಉದ್ಯೋಗದ ಕ್ಷೇತ್ರದಲ್ಲಿ ಇವರಿಗೆ ಬೇಕಾದ ಅನುಕೂಲತೆಗಳು ಸಿಗಲ್ಲ. ಆದರೂ ಕೂಡ ಬಂದಿದ್ದನ್ನು ಸ್ವೀಕರಿಸುವಂತಹ ದೊಡ್ಡ ಗುಣವನ್ನು ತೋರಿಸ್ತಾರೆ. ಇದನ್ನು ನೋಡಿ ಪ್ರತಿಯೊಬ್ಬರು ಇವರ ಬಗ್ಗೆ ಒಳ್ಳೆಯ ಭಾವನೆಯಿಂದ ಇರ್ತಾರೆ. ಈ ಕಾರಣದಿಂದ ದಿನಾಂತ್ಯಕ್ಕೆ
ಹೆಚ್ಚಿನ ಅನುಕೂಲತೆಗಳು ಉದ್ಯೋಗ ಕ್ಷೇತ್ರದಲ್ಲಿ ಇವರಿಗೆ ದೊರೆಯುತ್ತೆ. ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ಮನೆಯಲ್ಲಿರೋ ಯಂತ್ರೋಪಕರಣಗಳು ಸ್ವಲ್ಪ ದುರಸ್ತಿಗೆ ಬರುತ್ತೆ. ಆದ್ದರಿಂದ ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳು ಎದುರಾಗುತ್ತೆ. ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ, ಆದರೆ ಹಣವನ್ನು ಉಳಿಸೋ ಮನಸ್ಸು ಮಾಡಲ್ಲ, ಎಷ್ಟಿದ್ರೂ ಖರ್ಚು ಮಾಡ್ತಾರೆ. ಹಾಗೆಯೇ ಒಂದು ಯೋಜನೆ ಅನ್ನೋದು ಇರಲ್ಲ. ಆರೋಗ್ಯದ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಮಾತ್ರ ಅನಗತ್ಯವಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ ಅಷ್ಟೆ. ಕುಂಭರಾಶಿಯಲ್ಲಿ ಹುಟ್ಟಿರೋದು ಇವತ್ತು ನಿಮಗೆ ಅನಿರೀಕ್ಷಿತವಾದಂತಹ ಖರ್ಚು ವೆಚ್ಚಗಳು ಬರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮ್ಮ ಸೋದರ ಅಥವಾ ಸೋದರಿಯ ಕೆಲಸ ಕಾರ್ಯಗಳಲ್ಲಿ ನೀವು ಹಣದ ಸಹಾಯವನ್ನು ಮಾಡಬೇಕಾಗತ್ತೆ. ನಿಮ್ಮದೇ ಆದ ಪ್ರಯತ್ನದಿಂದ ಏನಾಗಿರುತ್ತೆ, ನಿಮ್ಮ ಸೋದರನಿಗೆ ಅಥವಾ ಸೋದರಿಗೆ ವಿದೇಶಕ್ಕೆ ತೆರಳುವಂತಹ ಅವಕಾಶ ದೊರೆಯುತ್ತೆ. ಈ ಕಾರಣದಿಂದ ನಿಮ್ಮ ಒಂದು ಅನಿವಾರ್ಯತೆ ಅವರಿಗೆ ಹೆಚ್ಚಾಗಿರುತ್ತೆ. ಖರ್ಚು ವೆಚ್ಚಗಳನ್ನು ನೀವು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಲ್ಲಿ. ಆದರೆ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮ ಮನಸ್ಸಿನಲ್ಲಿ ಇದ್ದಷ್ಟು ಒಳ್ಳೆಯತನವನ್ನು ಬೇರೆಯವರು ಸಹ ತೋರಿಸ್ತಾರೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಬೇರೆಯವರ ಸಹಾಯ ಸಿಗುತ್ತೆ. ಅದರಲ್ಲೂ ನೀವೇನಾದರೂ ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಉತ್ತಮ ಆದಾಯ ಸಿಗುತ್ತೆ. ಇನ್ನು ಪಾಲುಗಾರಿಕೆಯ ವ್ಯವಹಾರದಲ್ಲಿ ಅದರಲ್ಲಿನ ಲಾಭಾಂಶದಲ್ಲಿ ನಿಮಗೆ ಈ ಸಿಂಹ ಪಾಲು ಸಿಗುತ್ತೆ. ನೀವು ರಾಜಕೀಯ ರಂಗದಲ್ಲಿದ್ದರೆ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಇದ್ದರೆ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತೀರಿ. ಕುಟುಂಬದಲ್ಲಿ, ಉದ್ಯೋಗ ಸ್ಥಳದಲ್ಲಿ ಮತ್ತು ಸಮಾಜದಲ್ಲಿ ಉನ್ನತ ಮಟ್ಟದ ಸ್ಥಾನಮಾನವನ್ನು ಗಳಿಸ್ತೀರಿ. ನಿಮಗೆ ಅತಿ ಇಷ್ಟವಾದ ವ್ಯಕ್ತಿಯೊಬ್ಬರ ಆರೋಗ್ಯದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಅವರು ಯಾರು ಬೇಕಾದರೂ ಆಗ್ಬೋದು. ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದು ಒಳ್ಳೆಯದು. ಇನ್ನು ಬೇರೆಯವರ ಹಣಕಾಸಿನ ವಿಚಾರದಲ್ಲಿ ನೀವೇನಾದರೂ ಸಾಕ್ಷಿದಾರರಾಗಿದ್ದಲ್ಲಿ ಸ್ವಲ್ಪ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ರೆಡಿ ಆಗಿರೋದು ಒಳ್ಳೆಯದು. ಬುದ್ಧಿವಂತಿಕೆಯಿಂದ ಮುಂದುವರಿಯಿರಿ, ಏನೂ ತೊಂದರೆ ಆಗಲ್ಲ, ಕಷ್ಟದಿಂದ ಪಾರಾಗ್ತೀರಿ. ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ, ಆದರೆ ನಿಧಾನಗತಿಯ ಪ್ರಗತಿ ಅಷ್ಟೇ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಮಾನಸಿಕ ಒತ್ತಡದಿಂದ ಬಳಲ್ತೀರಿ. ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಅತಿಯಾದ ಕೋಪ ಬೇಡ, ಅತಿಯಾದ ಚಿಂತೆನೂ ಬೇಡ. ರಾಶಿಚಕ್ರದ ಕೊನೆಯ ರಾಶಿ ಮೀನ. ಈ ಮೀನ ರಾಶಿಯಲ್ಲಿ ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂದರೆ, ಒಳ್ಳೆಯದಾಗಬೇಕು ಅಂದರೆ ನಿಮಗೆ ಮಾತ್ರ ಆಗಬೇಕು ಅಂತಲ್ಲ, ಬೇರೆಯವ್ರಿಗೆ ಒಳ್ಳೆಯದಾದರೂ ಸರಿನೇ ನೀವು ಸಂತಸ ಪಡ್ತೀರಿ. ಇದರಿಂದ ಏನಾಗುತ್ತೆ, ಕುಟುಂಬದಲ್ಲಿ ಅನಿರೀಕ್ಷಿತ ಬೆಳವಣಿಗೆಗಳು ಉಂಟಾಗುತ್ತೆ. ಆ ಅನಿರೀಕ್ಷಿತ ಬೆಳವಣಿಗೆಯಿಂದ ನಿಮ್ಮ ಸೋದರರಿಗೆ ಅತಿ ಉನ್ನತ ಅಧಿಕಾರ ಸಿಗುತ್ತೆ. ಅವರು ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಹಣಕಾಸಿನ ವಿಚಾರದಲ್ಲಿ ಸಹ ನಿರೀಕ್ಷೆಗೂ ಮೀರಿದಂತಹ ಒಂದು ಲಾಭವನ್ನು ಅಥವಾ ವರಮಾನವನ್ನು ಅವರು ಪಡಿತಾರೆ. ಇದನ್ನು ನೋಡಿ ನಿಮಗೂ ಸಹ ಸಂತಸವಾಗುತ್ತೆ. ಇದರಿಂದ ನಿಮ್ಮ ಒಳ್ಳೆಯತನದಿಂದ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ. ಬರೀ ಅದು ಮಾತ್ರ ಅಲ್ಲ, ಕುಟುಂಬದ ಪ್ರತಿಯೊಂದು ವಿಚಾರದಲ್ಲಿಯೂ ನೀವು ಮುಖ್ಯ ಪಾತ್ರವನ್ನು ವಹಿಸ್ತೀರಿ. ಯಾವುದೇ ಜವಾಬ್ದಾರಿ ಇದ್ದರೂ ಅದನ್ನು ನೀವು ಖಂಡಿತವಾಗಿ ಯಶಸ್ವಿಯಾಗಿ ನಿರ್ವಹಿಸ್ತೀರಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಏನು ಮಾಡ್ತೀರಪ್ಪ ಅಂದರೆ, ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ತೀರಿ. ಅದಾದಮೇಲೆ ನೀವೇನು ಮಾಡ್ಬೋದು, ಯಾರು ಸವಾಸು ಬೇಡಪ್ಪ, ನನ್ನ ಪಡೆಗೆ ನಾನು ಇರೋ ಅಂತ ಇರ್ಬೋದು. ಆದರೆ ನೀವೇನು ಮಾಡ್ತೀರಿ, ಅಂತಹ ವಿಚಾರಗಳಿಗೆ ಆಸ್ಪದವನ್ನು ಕೊಡಲ್ಲ, ಪ್ರತಿಯೊಬ್ಬರಿಗೂ ನೆರವನ್ನು ನೀಡ್ತೀರಿ. ಈ ಕಾರಣದಿಂದ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ವಿಶೇಷವಾದಂತಹ ಗೌರವ ಲಭಿಸುತ್ತೆ. ಇನ್ನು ಕುಟುಂಬದಲ್ಲಿ ಒಂದು ಮಂಗಳ ಕಾರ್ಯವೊಂದು ನಡೆಯುತ್ತೆ, ಅದರ ನೇತೃತ್ವ ನಿಮಗಿರುತ್ತೆ. ಹಾಗೆ ಬೇಸರದ ವಾತಾವರಣದಿಂದ ಹೊರಕ್ಕೆ ಯಾತ್ರಾ ಸ್ಥಳಕ್ಕೆ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಭೇಟಿಯನ್ನು ನೀಡ್ತೀರಿ.
ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆಗಳು ಎದುರಾಗಲ್ಲ. ಆದರೆ ಖರ್ಚು ವೆಚ್ಚದ ವಿಚಾರದಲ್ಲಿ ಅನಿರೀಕ್ಷಿತವಾದ ಖರ್ಚು ವೆಚ್ಚಗಳಿರುತ್ತೆ, ಎಚ್ಚರಿಕೆ ಇರಲಿ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಕಾರಣ ಏನಪ್ಪ ಅಂದರೆ ಅತಿಯಾದ ನಿದ್ದೆ, ರುಚಿಕರವಾದ ಊಟ ಇವೆರಡೂ ನಿಮಗೆ ಇವತ್ತು ತುಂಬ ಪ್ರಿಯವಾಗಿರುತ್ತೆ.